ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಭೀಕರ ಕಾಲ್ತುಳಿತ ಉಂಟಾಗಿದೆ. ಭೀಕರ ಕಾಲ್ತುಳಿತದಲ್ಲಿ ಸರಿಸುಮಾರು 7 ಜನ ಭಕ್ತರು ಸಾವಿಗೀಡಾಗಿದ್ದಾರೆ. ಘಟನೆಯಲ್ಲಿ 30ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಿಗೆ ಸದ್ಯ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ನಡೆದಂತಹ ದುರ್ಘಟನೆ ಇದು. ವೈಕುಂಠ ದ್ವಾರ ದರ್ಶನದ ಬಳಿ ಟೋಕನ್ ವಿತರಣೆಯ ಸಂದರ್ಭದಲ್ಲಿ ಆಗಿರುವಂತಹ ಗಲಾಟೆ ಇದು. ಟೋಕನ್ ಇವತ್ತು ಬೆಳಗ್ಗೆಯಿಂದ ಪ್ರಾರಂಭ ಅಂತ ಅಲ್ಲಿನ ದೇವಸ್ಥಾನ ಆಡಳಿತ ಮಂಡಳಿ ಅಂದ್ರೆ ಟಿಟಿಡಿ ಹೇಳಿತ್ತು. ಅದರಂತೆ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಕಾತ್ರದಿಂದ ಕಾಯ್ತಾ ಇದ್ರು ಟೋಕನ್ ಪಡೆಯೋದಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ಟೋಕನ್ ಪಡೆಯೋಣ ಅಂತ. ಆದ್ರೆ ನಿನ್ನೆ ರಾತ್ರಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಜಮಾವಣೆ ಆದ್ರು. ಟಿಟಿಡಿ ಅದನ್ನ ಗಮನಿಸ್ತು. ಇಲ್ಲ ಈಗಲೇ ಟೋಕನ್ ಕೊಡೋದಕ್ಕೆ ಪ್ರಾರಂಭಿಸ್ಬಿಡೋಣ ಅಂತ ಟೋಕನ್ ಕೊಡೋದಕ್ಕೆ ಮುಂದಾದಾಗ ನಾ ಮುಂದು ತಾ ಮುಂದು ಅಂತ ಅನೇಕ ಭಕ್ತಾದಿಗಳು ಬೇಗ ಟೋಕನ್ ಸಿಗಬೇಕು, ದೇವರ ದರ್ಶನ ಪಡೆದುಕೊಳ್ಬೇಕು ಅನ್ನೋ ಆತುರದಲ್ಲಿ ಓಡೋಡ್ ಹೋದ್ರು. ಅದರಲ್ಲಿ ಕೆಲವರು ನೆಲಕ್ಕೆ ಬಿದ್ದವರನ್ನ ಕೆಲವರು ಗಮನಿಸ್ತಿಲ್ಲ. ಅಮ್ಮ ಅಪ್ಪ ಅಂತ ಕೂಗಾಡ್ತಾ ಇದ್ರು ಕೂಡ ಅವರ ಮೇಲೆ ಹತ್ತಿ ಓಡಾಡಿದ್ರು ಜನ. ಏನಾಗ್ತಾ ಇದೆ ಅಂತ ನೋಡುವಷ್ಟರಲ್ಲಿ 3 ಜನ ಸ್ಥಳದಲ್ಲಿ ಪ್ರಾಣ ಬಿಟ್ಟಿದ್ರು. ಉಳಿದವರು ಗಂಭೀರವಾಗಿ ಗಾಯಗೊಂಡ್ರು. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಇದೆಲ್ಲ ಜನ ಆಗಮಿಸ್ತಾರೆ. ಟೋಕನ್ ಸಿಗಲೇಬೇಕು ಅನ್ನುವಂಥ ಆತುರದಲ್ಲಿ ಆಗಿರುವಂತಹ ಕಾಲ್ತುಳಿತ ಇದೆ. ತಿರುಪತಿ ಕಾಲ್ತುಳಿತಕ್ಕೆ ಸದ್ಯ 7 ಜನ ಮೃತಪಟ್ಟಿದ್ದಾರೆ. ಟಿಟಿಡಿ ಆಡಳಿತ ಮಂಡಳಿ ನಿರ್ಲಕ್ಷ್ಯವೇ ದುರಂತಕ್ಕೆ ಕಾರಣನ ಆಡಳಿತ ಮಂಡಳಿ ಪೊಲೀಸರ ವಿರುದ್ಧ ಭಕ್ತಾದಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ದಿನ ಮುಂಚಿತವಾಗಿ ಟಿಕೆಟ್ ಹಂಚಿಕೆ ಮಾಡಿದ್ರೆ ಈ ಘಟನೆ ಸಂಭವಿಸ್ತಾ ಇರಲಿಲ್ಲ. ಗೇಟ್ ಏಕಾಏಕಿ ಓಪನ್ ಮಾಡಿದ್ದಕ್ಕೆ ಈ ರೀತಿ ಕಾಲ್ತುಳಿತ ಉಂಟಾಗಿದೆ. ಸಾವಿರಾರು ಭಕ್ತರು ಟಿಕೆಟ್ಗಾಗಿ ಮುಗಿಬಿದ್ರು. ಹಾಗಾಗಿ ದುರಂತ ಸಂಭವಿಸಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ದಾರೆ ಅಂತ ಅಂದ್ರೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಟಿಟಿಡಿ ಆಡಳಿತ ಮಂಡಳಿ ನೀವು ಭಕ್ತಾದಿಗಳನ್ನ ನೋಡಿ ಟೋಕನ್ ಈಗಲೇ ವಿತರಣೆ ಮಾಡ್ಬಿಡೋಣ ಅಂತ ಏನಪ್ಪ, ದೇವರ ದರ್ಶನ ಸಿಗದೆ ಹೋದ್ರೆ ಏನು, ಓಡ್ ಹೋಗಿ ಮೊದಲು ಟೋಕನ್ ತೆಗೆದುಕೊಳ್ಬೇಕು ಅನ್ನುವಂಥ ಆತುರದಲ್ಲೇ ಜನ ನಿನ್ನೆ ಓಡಿ ಬಂದಂತ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಹೇಗಿತ್ತು ತಿರುಪತಿಯ ಆ ದೇವಸ್ಥಾನದ ಆವರಣ ನಿನ್ನೆ ಆ ಟೋಕನ್ ಪಡೆಯುವಂತಹ ಸ್ಥಳ ಅಂದ್ರೆ ರಣಾಂಗಣ ಆಗಿ ಹೋಗ್ಬಿಟ್ಟಿತ್ತು. ಯಾರ್ಯಾರು ಎಲ್ಲಿ ಬಿತ್ತು ಒದ್ದಾಡ್ತಾ ಇದ್ರು. ಸಹಜವಾಗಿ ನಾವು ತಿಮ್ಮಪ್ಪನ ದರ್ಶನ ಪಡೆದುಕೊಳ್ಳೋದಕ್ಕೆ ಪುಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಅಲ್ಲಿಗೆ. ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಆಲ್ರೆಡಿ ಆಗೋಗಿದೆ. 7 ಜನ ಸಾವಿಗೀಡಾಗಿದ್ದಾರೆ. ಯಾಕೆ ಪ್ಲಾನ್ ಅಲ್ಲಿ ಇದನ್ನ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ ಟಿಟಿಡಿ ಆಡಳಿತ ಮಂಡಳಿ ಅನ್ನೋದು ಪ್ರಶ್ನಾಕ್ಷಿ ಆಗೋಯ್ತು ಅನ್ನುವಂಥ ಬೇಸರ. ಘಟನೆಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಸಂತಾಪ ಸೂಚಿಸಿದ್ದಾರೆ. ಟಿಟಿಡಿ ಅಧಿಕಾರಿಗಳ ಜೊತೆ ಸಿಎಂ ಚಂದ್ರಬಾಬು ನಾಯ್ಡು ಸಭೆ ಮಾಡ್ತಾರಂತೆ. ತಡರಾತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ ಸಿಎಂ ಚಂದ್ರಬಾಬು ನಾಯ್ಡು. ಇಂದು ಘಟನಾ ಸ್ಥಳಕ್ಕೆ ಸಿಎಂ ಚಂದ್ರಬಾಬು ನಾಯ್ಡು ಭೇಟಿ ಕೊಡ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸ್ತಾರಂತೆ. ಆಂಧ್ರ ಸಿಎಂ ఎగ్జాక్ట్లీ ಏನಾಯ್ತು ಅನ್ನೋದ್ರ ಬಗ್ಗೆ ಅದು ಸ್ವತಃ ಸಿಎಂ చంద్రబాబు నాయుడు ಅವರೇ స్పష్టీకరణ. లోపం కనిపిస్తుంది. మీరు చాలా ఈజీగా తీసుకున్నారు, మీరు ఎందుకు ఈ విధంగా చేశారనేటువంటి కూడా వ్యక్తం చేశారు ఆయన. సో రేపు సీఎం గారు వస్తారు కాబట్టి ప్రెస్ మీట్ కూడా ఉంటుంది. ఇంకా రేపే సీఎం గారే వీటన్నిటికీ అడ్రస్ చేస్తాడని అనుకుంటున్నాం. కదా చేసేదంతా కూడా అధికారులే కదా, ఇంక ఎవరికి బాధ్యత ఉంటుంది. ముందర రోజు నిన్న కూడా నేను మీటింగ్ కాల్ఫర్ చేశాను అధికారులతో. ఏం చేస్తున్నారు ఏంటి నేను అడగటం కూడా జరిగింది. చాలా ఈజీగా తీసుకోవద్దండి మీరు, నాకు ఇన్ఫర్మేషన్ ఉంది గొడవలు జరుగుతాయేమో అని. అందుకని నేను ఈరోజు మార్నింగ్ కూడా ప్రెస్ మీట్లో అదే చెప్పాను. తిరుమలకి రానివ్వరేమో, దర్శనాలు కావేమో అనేటువంటి రూమర్ బాగా సోషల్ మీడియాలో స్ప్రెడ్ చేశాను. అందుకే నేను మార్నింగ్ కూడా దాన్ని ఖండించాను. నేను మీ అందరి ముందరే అలాంటిది ఎవరు ఉండదు, ఎవరైనా రావచ్చు తిరుమలకి, దర్శనంకు మాత్రం టోకన్లు ఉండాలి తప్ప తిరుమలకి రావద్దని ఎవరు అనలేదు. ఎవరైనా రావచ్చు అని పొద్దున్నే నేను స్టేట్మెంట్ కూడా ఇచ్చాను. ఇక ఇవన్నీ ప్రిడిక్ట్ చేయాలి. ఇది నాకు క్లియర్గా లోపం కనిపిస్తుంది. మీరు చాలా ఈజీగా తీసుకున్నారు, మీరు ఎందుకు ఈ విధంగా చేశారనేటువంటి కూడా వ్యక్తం చేశారు ఆయన. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಭೀಕರ ಕಾಲ್ತುಳಿತ ಉಂಟಾಗಿದೆ. ಭೀಕರ ಕಾಲ್ತುಳಿತದಲ್ಲಿ ಸರಿಸುಮಾರು 7 ಜನ ಭಕ್ತರು ಸಾವಿಗೀಡಾಗಿದ್ದಾರೆ.
ಘಟನೆಯಲ್ಲಿ 30ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಿಗೆ ಸದ್ಯ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ನಡೆದಂತಹ ದುರ್ಘಟನೆ ಇದು. ವೈಕುಂಠ ದ್ವಾರ ದರ್ಶನದ ಬಳಿ ಟೋಕನ್ ವಿತರಣೆಯ ಸಂದರ್ಭದಲ್ಲಿ ಆಗಿರುವಂತಹ ಗಲಾಟೆ ಇದು. ಟೋಕನ್ ಇವತ್ತು ಬೆಳಗ್ಗೆಯಿಂದ ಪ್ರಾರಂಭ ಅಂತ ಅಲ್ಲಿನ ದೇವಸ್ಥಾನ ಆಡಳಿತ ಮಂಡಳಿ ಅಂದ್ರೆ TTD ಹೇಳಿತ್ತು. ಅದರಂತೆ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಕಾತ್ರದಿಂದ ಕಾಯ್ತಾ ಇದ್ರು ಟೋಕನ್ ಪಡೆಯೋದಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ಟೋಕನ್ ಪಡೆಯೋಣ ಅಂತ. ಆದ್ರೆ ನಿನ್ನೆ ರಾತ್ರಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಜಮಾವಣೆಯಾದ್ರು. TTD ಅದನ್ನ ಗಮನಿಸ್ತು. ಇಲ್ಲ ಈಗಲೇ ಟೋಕನ್ ಕೊಡೋದಕ್ಕೆ ಪ್ರಾರಂಭಿಸ್ಬಿಡೋಣ ಅಂತ ಟೋಕನ್ ಕೊಡೋದಕ್ಕೆ ಮುಂದಾದಾಗ ನಾ ಮುಂದು ತಾ ಮುಂದು ಅಂತ ಅನೇಕ ಭಕ್ತಾದಿಗಳು ಬೇಗ ಟೋಕನ್ ಸಿಗಬೇಕು, ದೇವರ ದರ್ಶನ ಪಡೆದುಕೊಳ್ಬೇಕು ಅನ್ನೋ ಆತುರದಲ್ಲಿ ಓಡೋಡ್ ಹೋದ್ರು. ಅದರಲ್ಲಿ ಕೆಲವರು ನೆಲಕ್ಕೆ ಬಿದ್ದವರನ್ನ ಕೆಲವರು ಗಮನಿಸ್ತಿಲ್ಲ. ಅಮ್ಮ ಅಪ್ಪ ಅಂತ ಕೂಗಾಡ್ತಾ ಇದ್ರು ಕೂಡ ಅವರ ಮೇಲೆ ಹತ್ತಿ ಓಡಾಡಿದ್ರು ಜನ. ಏನಾಗ್ತಾ ಇದೆ ಅಂತ ನೋಡುವಷ್ಟರಲ್ಲಿ 3 ಜನ ಸ್ಥಳದಲ್ಲಿ ಪ್ರಾಣ ಬಿಟ್ಟಿದ್ರು. ಉಳಿದವರು ಗಂಭೀರವಾಗಿ ಗಾಯಗೊಂಡ್ರು. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಇದೆಲ್ಲ ಜನ ಆಗಮಿಸ್ತಾರೆ. ಟೋಕನ್ ಸಿಗಲೇಬೇಕು ಅನ್ನುವಂಥ ಆತುರದಲ್ಲಿ ಆಗಿರುವಂತಹ ಕಾಲ್ತುಳಿತ ಇದೆ. ತಿರುಪತಿ ಕಾಲ್ತುಳಿತಕ್ಕೆ ಸದ್ಯ 7 ಜನ ಮೃತಪಟ್ಟಿದ್ದಾರೆ. TTD ಆಡಳಿತ ಮಂಡಳಿ ನಿರ್ಲಕ್ಷ್ಯವೇ ದುರಂತಕ್ಕೆ ಕಾರಣನ ಆಡಳಿತ ಮಂಡಳಿ ಪೊಲೀಸರ ವಿರುದ್ಧ ಭಕ್ತಾದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ದಿನ ಮುಂಚಿತವಾಗಿ ಟಿಕೆಟ್ ಹಂಚಿಕೆ ಮಾಡಿದ್ರೆ ಈ ಘಟನೆ ಸಂಭವಿಸ್ತಾ ಇರಲಿಲ್ಲ. ಗೇಟ್ ಏಕಾಏಕಿ ಓಪನ್ ಮಾಡಿದ್ದಕ್ಕೆ ಈ ರೀತಿ ಕಾಲ್ತುಳಿತ ಉಂಟಾಗಿದೆ. ಸಾವಿರಾರು ಭಕ್ತರು ಟಿಕೆಟ್ಗಾಗಿ ಮುಗಿಬಿದ್ರು. ಹಾಗಾಗಿ ದುರಂತ ಸಂಭವಿಸಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ದಾರೆ ಅಂತ ಅಂದ್ರೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. TTD ಆಡಳಿತ ಮಂಡಳಿ ನೀವು ಭಕ್ತಾದಿಗಳನ್ನ ನೋಡಿ ಟೋಕನ್ ಈಗಲೇ ವಿತರಣೆ ಮಾಡ್ಬಿಡೋಣ ಅಂತ ಏನಪ್ಪ, ದೇವರ ದರ್ಶನ ಸಿಗದೆ ಹೋದ್ರೆ ಏನು, ಓಡ್ ಹೋಗಿ ಮೊದಲು ಟೋಕನ್ ತೆಗೆದುಕೊಳ್ಬೇಕು ಅನ್ನುವಂಥ ಆತುರದಲ್ಲೇ ಜನ ನಿನ್ನೆ ಓಡಿ ಬಂದಂತ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಹೇಗಿತ್ತು ತಿರುಪತಿಯ ಆ ದೇವಸ್ಥಾನದ ಆವರಣ ನಿನ್ನೆ ಆ ಟೋಕನ್ ಪಡೆಯುವಂತಹ ಸ್ಥಳ ಅಂದ್ರೆ ರಣಾಂಗಣ ಆಗಿ ಹೋಗ್ಬಿಟ್ಟಿತ್ತು. ಯಾರ್ಯಾರು ಎಲ್ಲಿ ಬಿತ್ತು ಒದ್ದಾಡ್ತಾ ಇದ್ರು. ಸಹಜವಾಗಿ ನಾವು ತಿಮ್ಮಪ್ಪನ ದರ್ಶನ ಪಡೆದುಕೊಳ್ಳೋದಕ್ಕೆ ಪುಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಅಲ್ಲಿಗೆ. ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಆಲ್ರೆಡಿ ಆಗೋಗಿದೆ. 7 ಜನ ಸಾವಿಗೀಡಾಗಿದ್ದಾರೆ. ಯಾಕೆ ಪ್ಲಾನ್ ಅಲ್ಲಿ ಇದನ್ನ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ TTD ಆಡಳಿತ ಮಂಡಳಿ ಅನ್ನೋದು ಪ್ರಶ್ನಾಕ್ಷಿ ಆಗೋಯ್ತು ಅನ್ನುವಂಥ ಬೇಸರ. ಘಟನೆಗೆ ಆಂಧ್ರ CM ಚಂದ್ರಬಾಬು ನಾಯ್ಡು ಕೂಡ ಸಂತಾಪ ಸೂಚಿಸಿದ್ದಾರೆ. TTD ಅಧಿಕಾರಿಗಳ ಜೊತೆ CM ಚಂದ್ರಬಾಬು ನಾಯ್ಡು ಸಭೆ ಮಾಡ್ತಾರಂತೆ. ತಡರಾತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ CM ಚಂದ್ರಬಾಬು ನಾಯ್ಡು. ಇಂದು ಘಟನಾ ಸ್ಥಳಕ್ಕೆ CM ಚಂದ್ರಬಾಬು ನಾಯ್ಡು ಭೇಟಿ ಕೊಡ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸ್ತಾರಂತೆ ಆಂಧ್ರ CM. ఎగ్జాక్ట్లీ ಏನಾಯ್ತು ಅನ್ನೋದ್ರ ಬಗ್ಗೆ ಅದು ಸ್ವತಃ CM చంద్రబాబు నాయుడు ಅವರೇ స్పష్టీకరణ. లోపం కనిపిస్తుంది. మీరు చాలా ఈజీగా తీసుకున్నారు, మీరు ఎందుకు ఈ విధంగా చేశారనేటువంటి కూడా వ్యక్తం చేశారు ఆయన. సో రేపు CM గారు వస్తారు కాబట్టి ప్రెస్ మీట్ కూడా ఉంటుంది. ఇంకా రేపే CM గారే వీటన్నిటికీ అడ్రస్ చేస్తాడని అనుకుంటున్నాం కదా. చేసేదంతా కూడా అధికారులే కదా, ఇంక ఎవరికి బాధ్యత ఉంటుంది. ముందర రోజు నిన్న కూడా నేను మీటింగ్ కాల్ఫర్ చేశాను అధికారులతో. ఏం చేస్తున్నారు ఏంటి నేను అడగటం కూడా జరిగింది. చాలా ఈజీగా తీసుకోవద్దండి మీరు, నాకు ఇన్ఫర్మేషన్ ఉంది గొడవలు జరుగుతాయేమో అని. అందుకని నేను ఈరోజు మార్నింగ్ కూడా ప్రెస్ మీట్లో అదే చెప్పాను. తిరుమలకి రానివ్వరేమో, దర్శనాలు కావేమో అనేటువంటి రూమర్ బాగా సోషల్ మీడియాలో స్ప్రెడ్ చేశాను. అందుకే నేను మార్నింగ్ కూడా దాన్ని ఖండించాను నేను మీ అందరి ముందరే. అలాంటిది ఎవరు ఉండదు, ఎవరైనా రావచ్చు తిరుమలకి, దర్శనంకు మాత్రం టోకన్లు ఉండాలి తప్ప తిరుమలకు రావద్దని ఎవరు అనలేదు. ఎవరైనా రావచ్చు అని పొద్దున్నే నేను స్టేట్మెంట్ కూడా ఇచ్చాను. ఇక ఇవన్నీ ప్రిడిక్ట్ చేయాలి, ఇది నాకు క్లియర్గా లోపం కనిపిస్తుంది. మీరు చాలా ఈజీగా తీసుకున్నారు, మీరు ఎందుకు ఈ విధంగా చేశారనేటువంటి కూడా వ్యక్తం చేశారు ఆయన. సో